ನಮಸ್ಕಾರ ಸ್ನೇಹಿತರೆ, ನಮ್ಮ ರೈತನ ಮಿತ್ರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ಇಂದು ಮೇ 28 ಗುರುವಾರ. ರಾಜ್ಯದ ಕೋಟ್ಯಾಂತರ ಗೃಹಲಕ್ಷ್ಮಿಯರಿಗೆ ಮತ್ತು ನಮ್ಮ ಹೆಮ್ಮೆಯ ರೈತ ಬಾಂಧವರ ಕುಟುಂಬಗಳಿಗೆ ಇವತ್ತು ಅತ್ಯಂತ ಸಂತೋಷದ ಹಾಗೂ ಒಂದು ದೊಡ್ಡ ಹಬ್ಬದ ದಿನ ಅಂತಾನೆ ಹೇಳಬಹುದು. ಯಾಕಂದ್ರೆ ನಮ್ಮ ರಾಜ್ಯ ಸರ್ಕಾರವು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಭರ್ಜರಿ ಸಿಹಿ ಸುದ್ದಿಯನ್ನು ಕೊಟ್ಟಿದೆ. ನೀವೆಲ್ಲರೂ ಬಹಳ ದಿನಗಳಿಂದ ಅಂದ್ರೆ ಕಳೆದ 2-3 ತಿಂಗಳುಗಳಿಂದ ಅತ್ಯಂತ ಚಾತಕ ಪಕ್ಷಿಯಂತೆ ಕಾಯುತ್ತಿದ್ದ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆಗೆ ಸಂಬಂಧಿಸಿದಂತೆ ಒಂದು ಅತ್ಯಂತ ದೊಡ್ಡ ಹಾಗೂ ಅಧಿಕೃತ ಅಪ್ಡೇಟ್ ಈಗ ತಾನೇ ಹೊರಬಿದ್ದಿದೆ. ಈ ವಿಡಿಯೋದಲ್ಲಿ ನಾವಿದರ ಬಗ್ಗೆ ಸಂಪೂರ್ಣವಾದ ವಿವರಗಳನ್ನು ಅಂದ್ರೆ ಯಾವ ಜಿಲ್ಲೆಗಳಿಗೆ ಮೊದಲು ಹಣ ಬರಲಿದೆ, ನಿಮ್ಮ ಖಾತೆಗೆ ಎಷ್ಟು ಹಣ ಜಮಾವಾಗಲಿದೆ ಮತ್ತು ಒಂದು ವೇಳೆ ಹಣ ಬರದಿದ್ದರೆ ನೀವು ತಕ್ಷಣ ಮಾಡಬೇಕಾದ ಪ್ರಮುಖ ಕೆಲಸವೇನು ಎಂಬುದನ್ನು ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಹಾಗಾಗಿ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಹಣಕ್ಕಾಗಿ ಇಷ್ಟು ದಿನಗಳಿಂದ ಕಾಯ್ತಿದ್ದೀರೋ ಅವರೆಲ್ಲರಿಗೂ ಇವತ್ತಿನ ಈ ಮಾಹಿತಿ ತುಂಬಾ ಮುಖ್ಯವಾಗಿದೆ. ಈ ಮಾಹಿತಿಯನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೊನೆವರೆಗೂ ಕೇಳಿ. ಆಗಲೇ ನಿಮಗೆ ಸರ್ಕಾರ ಮಾಡಿರುವ ಹೊಸ ನಿಯಮಗಳ ಬಗ್ಗೆ ಮತ್ತು ಹಣ ಜಮಾವಾಗುವ ಪ್ರಕ್ರಿಯೆಯ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತದೆ. ರಾಜ್ಯದಲ್ಲಿ ಮುಂಬರುವ ಪವಿತ್ರ ಬಕ್ರೀದ್ ಹಬ್ಬದ ನಿಮಿತ್ತವಾಗಿ ಸರ್ಕಾರವು ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಇರುವ ಕಂತುಗಳನ್ನು ತಕ್ಷಣವೇ ಬಿಡುಗಡೆ ಮಾಡಲು ಭರ್ಜರಿ ಸಿದ್ಧತೆ ಮಾಡಿಕೊಂಡಿದೆ. ಹೌದು ಸ್ನೇಹಿತರೆ, ಈ ಬಾರಿ ಹಬ್ಬದ ಉಡುಗೊರೆಯಾಗಿ ಒಟ್ಟಿಗೆ 2 ಕಂತುಗಳ ಬೃಹತ್ ಮೊತ್ತದ ಹಣವನ್ನು ಫಲಾನುಭವಿಗಳ ಖಾತೆಗೆ ಬಿಡುಗಡೆ ಮಾಡಲಾಗುತ್ತಿದೆ. ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ 30ನೇ ಮತ್ತು 31ನೇ ಕಂತಿನ ಹಣ ಒಟ್ಟಿಗೆ ಬಿಡುಗಡೆಯಾಗುತ್ತಿದೆ. ಇದರಿಂದಾಗಿ ಪ್ರತಿಯೊಬ್ಬ ಅರ್ಹ ಮಹಿಳೆಯ ಖಾತೆಗೆ ತಲಾ 4,000 ರೂಪಾಯಿ ನೇರವಾಗಿ ಜಮಾವಾಗಲಿದೆ. ಈ ಹಬ್ಬದ ಸಂದರ್ಭದಲ್ಲಿ ಮಹಿಳೆಯರಿಗೆ ಹಾಗೂ ಅವರ ಕುಟುಂಬದ ಖರ್ಚು ವೆಚ್ಚಗಳಿಗೆ ಆರ್ಥಿಕವಾಗಿ ದೊಡ್ಡ ಮಟ್ಟದಲ್ಲಿ ಸಹಾಯವಾಗಲಿ ಎನ್ನುವ ಒಳ್ಳೆಯ ಉದ್ದೇಶದಿಂದ ಸರ್ಕಾರವು ಈ ದೊಡ್ಡ ನಿರ್ಧಾರವನ್ನು ಕೈಗೊಂಡಿದೆ. ಹಬ್ಬದ ದಿನಗಳಲ್ಲಿ ಪ್ರತಿಯೊಂದು ಮನೆಯಲ್ಲೂ ಖರ್ಚುಗಳು ಹೆಚ್ಚಿರುತ್ತವೆ. ಇಂತಹ ಸಮಯದಲ್ಲಿ ಕೈಯಲ್ಲಿ ಹಣವಿದ್ದಲೇ ಹಬ್ಬವನ್ನು ಮತ್ತಷ್ಟು ಸಡಗರದಿಂದ ಆಚರಿಸಬಹುದು ಎನ್ನುವುದು ಸರ್ಕಾರದ ಆಶಯವಾಗಿದೆ. ಇದಷ್ಟೇ ಅಲ್ಲದೆ ಈಗ ಜೂನ್ ತಿಂಗಳು ಹತ್ತಿರ ಬರುತ್ತಿದೆ. ಜೂನ್ ತಿಂಗಳು ಪ್ರಾರಂಭವಾಯಿತೆಂದ್ರೆ ರಾಜ್ಯಾದ್ಯಂತ ಎಲ್ಲ ಶಾಲಾ ಕಾಲೇಜುಗಳು ಮತ್ತೆ ಆರಂಭವಾಗುತ್ತವೆ. ಈ ಸಮಯದಲ್ಲಿ ಪ್ರತಿಯೊಬ್ಬ ಪೋಷಕರಿಗೆ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಮತ್ತು ಅವರ ಶಾಲಾ ಖರ್ಚುಗಳಿಗಾಗಿ ಸಾಕಷ್ಟು ಹಣದ ಅವಶ್ಯಕತೆ ಇರುತ್ತದೆ. ಮಕ್ಕಳ ಶಾಲಾ ಅಡ್ಮಿಷನ್ ಇರಬಹುದು, ಹೊಸ ಬುಕ್ಸ್, ಬ್ಯಾಗ್, ಕೊಡೆ, ಹೊಸ ಬಟ್ಟೆಗಳನ್ನು ಖರೀದಿ ಮಾಡಲು ಅಥವಾ ಶಾಲಾ ಕಾಲೇಜಿನ ಫೀಸ್ ತುಂಬಲು ಪೋಷಕರು ಹಣಕ್ಕಾಗಿ ತುಂಬಾ ಪರದಾಡಬೇಕಾಗುತ್ತದೆ. ಇಂತಹ ಕಷ್ಟದ ಸಂದರ್ಭದಲ್ಲಿ ಒಟ್ಟಿಗೆ 4,000 ರೂಪಾಯಿ ಹಣ ತಾಯಂದಿರ ಖಾತೆಗೆ ಬಂದರೆ ಅದು ಪ್ರತಿಯೊಂದು ಕುಟುಂಬಕ್ಕೂ, ವಿಶೇಷವಾಗಿ ನಮ್ಮ ಹಳ್ಳಿಗಳಲ್ಲಿರುವ ರೈತ ಕುಟುಂಬಗಳಿಗೆ ಮತ್ತು ಶ್ರಮಿಕ ವರ್ಗದ ಮಹಿಳೆಯರಿಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಆಸರೆಯಾಗುತ್ತದೆ. ಮಹಿಳೆಯರ ಆರ್ಥಿಕ ಸಬಲೀಕರಣ ಮತ್ತು ಅವರ ಕುಟುಂಬದ ಬೆಳವಣಿಗೆಗಾಗಿ ಆರಂಭಿಸಲಾದ ಈ ಗೃಹಲಕ್ಷ್ಮಿ ಯೋಜನೆ ಈಗ ನಿಜಕ್ಕೂ ಮಹಿಳೆಯರ ಸಂಕಷ್ಟದ ಸಮಯದಲ್ಲಿ ಕೈ ಹಿಡಿಯುತ್ತಿದೆ ಎಂದು ಹೇಳಬಹುದು. ಈಗಾಗಲೇ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿ 28ನೇ ಕಂತಿನ ಹಣ ಅಂದ್ರೆ ಈ ವರ್ಷದ ಆರಂಭದ ಜಾನ್ವರಿ ತಿಂಗಳ ಹಣ ಬಹುತೇಕ ಎಲ್ಲ ಫಲಾನುಭವಿಗಳ ಖಾತೆಗಳಿಗೆ ಯಾವುದೇ ತೊಂದರೆಯಿಲ್ಲದೆ ಬಂದು ತಲುಪಿದೆ. ಆದರೆ ಆ ನಂತರದ ಕಂತುಗಳ ಹಣ ಬರುವುದು ಸ್ವಲ್ಪ ತಡವಾಗಿತ್ತು. ಇದರಿಂದಾಗಿ ಮಹಿಳೆಯರಲ್ಲಿ ಸಾಕಷ್ಟು ಗೊಂದಲಗಳು ಮತ್ತು ಆತಂಕಗಳು ಮೂಡಿದ್ದವು. ಇದೀಗ 29ನೇ ಕಂತಿನ ಹಣ ಅಂದ್ರೆ ಫೆಬ್ರವರಿ ತಿಂಗಳ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗುತ್ತಿದ್ದು, ಇದು ಕೂಡ ಈಗಾಗಲೇ ಪ್ರಕ್ರಿಯೆಯಲ್ಲಿದ್ದು ಶೀಘ್ರದಲ್ಲೇ ಉಳಿದವರ ಖಾತೆಗಳಿಗೂ ಕೂಡ ಜಮಾವಾಗಲಿದೆ. ಆದರೆ ಅನೇಕ ಮಹಿಳೆಯರು ನಮಗೆ ಇನ್ನೂ ಹಣ ಬಂದಿಲ್ಲ, ನಮ್ಮ ಖಾತೆಗೆ ಯಾಕೆ ದುಡ್ಡು ಜಮಾ ಆಗುತ್ತಿಲ್ಲ ಎಂದು ದಿನಾಲೂ ಪ್ರಶ್ನೆ ಮಾಡುತ್ತಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಏನೆಂದರೆ ಬ್ಯಾಂಕ್ ಖಾತೆಗಳಲ್ಲಿ ಉಂಟಾಗಿರುವ ಕೆಲವು ತಾಂತ್ರಿಕ ದೋಷಗಳು, ಆಧಾರ್ ಮ್ಯಾಪಿಂಗ್ ಸಮಸ್ಯೆಗಳು ಮತ್ತು KYC ಪ್ರಕ್ರಿಯೆಗಳು ಪೂರ್ಣಗೊಳ್ಳದೇ ಇರುವುದು. ಈಗಾಗಲೇ ಸುಮಾರು 30-32 ಲಕ್ಷ ಫಲಾನುಭವಿಗಳಿಗೆ ಹಣ ಯಶಸ್ವಿಯಾಗಿ ಜಮಾವಾಗಿದ್ದರೂ ಇನ್ನೂ ಕೆಲವು ಲಕ್ಷಾಂತರ ಫಲಾನುಭವಿಗಳಿಗೆ ದುಡ್ಡು ಬರಬೇಕಾಗಿದೆ. ಈ ವಿಳಂಬದ ಬಗ್ಗೆ ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪತ್ರಿಕಾಗೋಷ್ಠಿ ನಡೆಸಿ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಕೆಲವು ತಾಂತ್ರಿಕ ದೋಷಗಳಿಂದ ಮತ್ತು ಬ್ಯಾಂಕ್ ಸರ್ವರ್ ಸಮಸ್ಯೆಗಳಿಂದಾಗಿ ಸರಿಯಾದ ಸಮಯಕ್ಕೆ ದುಡ್ಡನ್ನು ಖಾತೆಗಳಿಗೆ ವರ್ಗಾವಣೆ ಮಾಡಲು ಸಾಧ್ಯವಾಗಿಲ್ಲ. ಆದರೆ ಅರ್ಹತೆ ಇರುವ ಪ್ರತಿಯೊಬ್ಬ ಮಹಿಳೆಗೂ ಖಂಡಿತವಾಗಿಯೂ 1 ರೂಪಾಯಿಯೂ ಬಿಡದೆ ದುಡ್ಡು ಬಂದೇ ಬರುತ್ತೆ ಎಂದು ಸಚಿವರು ಭರವಸೆ ನೀಡಿದ್ದಾರೆ.
ಈ ಹಿಂದೆಯೂ ಸಹ ಅಂದ್ರೆ 22ನೇ ಕಂತಿನಲ್ಲಿ, 16ನೇ ಕಂತಿನಲ್ಲಿ, 11ನೇ ಕಂತಿನಲ್ಲಿ ಹಾಗೂ 8 ಮತ್ತು 6ನೇ ಕಂತುಗಳ ಬಿಡುಗಡೆಯ ಸಮಯದಲ್ಲೂ ಇಂಥದ್ದೇ ತಾಂತ್ರಿಕ ತೊಂದರೆಗಳು ಎದುರಾಗಿದ್ದವು. ಇಂತಹ ತಾಂತ್ರಿಕ ದೋಷಗಳನ್ನು ಸರಿಪಡಿಸಲು ಸರ್ಕಾರಿ ಇಲಾಖೆಯ ತಜ್ಞರು ಮತ್ತು ಬ್ಯಾಂಕ್ ಅಧಿಕಾರಿಗಳು ನಿರಂತರವಾಗಿ ಕೆಲಸ ಮಾಡುತ್ತಿರುತ್ತಾರೆ. ಹಾಗಾಗಿ ನಿಮ್ಮ ಖಾತೆಗೆ ಹಣ ಬಂದಿಲ್ಲ ಎಂದು ನೀವು ಭಯಪಡುವ ಅಗತ್ಯವಿಲ್ಲ. ನಿಮ್ಮ ಅರ್ಹತೆ ಸರಿಯಾಗಿದ್ದರೆ ಹಣ ಖಂಡಿತವಾಗಿ ಜಮೆಯಾಗುತ್ತದೆ. ಆದರೆ ಈ ಮಧ್ಯೆ ನೀವು ಒಂದು ಪ್ರಮುಖ ಕೆಲಸವನ್ನು ಮಾಡಬೇಕಾಗುತ್ತದೆ. ನಿಮ್ಮ ರೇಷನ್ ಕಾರ್ಡ್ ಚಾಲ್ತಿಯಾಗಿದ್ದು ನೀವು ಪ್ರತಿ ತಿಂಗಳು ರೇಷನ್ ಅಂಗಡಿಯಲ್ಲಿ ಅನ್ನಭಾಗ್ಯದ ರೇಷನ್ ಪಡೆಯುತ್ತಿದ್ದರೂ ಸಹ ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗೆ ಬರುತ್ತಿಲ್ಲ ಎಂದರೆ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಏನೋ ದೊಡ್ಡ ಸಮಸ್ಯೆ ಇರಬಹುದು. ಹೌದು ಸ್ನೇಹಿತರೆ, ನಿಮ್ಮ ಬ್ಯಾಂಕ್ ಖಾತೆ ಸಕ್ರಿಯವಾಗಿದೆಯೋ ಅಥವಾ ಇನ್ಆಕ್ಟಿವ್ ಆಗಿದೆಯೋ ಎಂಬುದನ್ನು ಮೊದಲು ಖಚಿತಪಡಿಸಿಕೊಳ್ಳಿ. ಅನೇಕ ಮಹಿಳೆಯರು ಬ್ಯಾಂಕ್ ಖಾತೆಯನ್ನು ಓಪನ್ ಮಾಡಿ ಹಾಗೆ ಬಿಟ್ಟಿರುತ್ತಾರೆ. ಅದರಲ್ಲಿ ಯಾವುದೇ ರೀತಿಯ ಹಣ ಜಮೆ ಮಾಡುವುದು ಅಥವಾ ಡ್ರಾ ಮಾಡುವುದು ಅಂದ್ರೆ ಯಾವುದೇ ತರಹದ ಟ್ರಾನ್ಸಾಕ್ಷನ್ ಅಥವಾ ದಿನನಿತ್ಯದ ವಹಿವಾಟು ಮಾಡದೇ ಇರುವುದರಿಂದ ಆ ಖಾತೆಗಳು ಇನ್ಆಕ್ಟಿವ್ ಅಥವಾ ನಿಷ್ಕ್ರಿಯಗೊಂಡು ಬಿಡುತ್ತವೆ. ನಿಮ್ಮ ಬ್ಯಾಂಕ್ ಖಾತೆಯನ್ನು ನೀವು ಆಕ್ಟಿವ್ ಆಗಿ ಇಟ್ಟುಕೊಂಡರೆ ಮಾತ್ರ ಸರ್ಕಾರದ ಡಿಬಿಟಿ ಹಣ ಯಾವುದೇ ತೊಂದರೆ ಇಲ್ಲದೆ ನಿಮ್ಮ ಖಾತೆಗೆ ನೇರವಾಗಿ ಜಮಾವಾಗಲು ಸಾಧ್ಯವಾಗುತ್ತದೆ. ಇಲ್ಲವಿದ್ದರೆ ನಿಮ್ಮ ಖಾತೆಗೆ ದುಡ್ಡು ಬರುವುದಿಲ್ಲ. ಹಾಗಾಗಿ ಇಂದೇ ನಿಮ್ಮ ಬ್ಯಾಂಕಿಗೆ ಭೇಟಿ ನೀಡಿ ಖಾತೆ ಚಾಲ್ತಿಯಲ್ಲಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಒಂದು ಸಣ್ಣ ಟ್ರಾನ್ಸಾಕ್ಷನ್ ಮಾಡಿ ಅದನ್ನು ಆಕ್ಟಿವ್ ಮಾಡಿ ಮತ್ತು ಆಧಾರ್ ಲಿಂಕ್ ಮತ್ತು NPCI ಮ್ಯಾಪಿಂಗ್ ಆಗಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಇನ್ನು ಪ್ರಮುಖವಾಗಿ ಈಗ ಬಿಡುಗಡೆಯಾಗುತ್ತಿರುವ 30ನೇ ಮತ್ತು 31ನೇ ಕಂತಿನ ಹಣದ ಬಗ್ಗೆ ನೋಡುವುದಾದರೆ ಇದು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಬಾಕಿ ಹಣವಾಗಿದೆ. ಹೌದು, 30ನೇ ಕಂತು ಎಂದರೆ ಅದು ಮಾರ್ಚ್ ತಿಂಗಳ ದುಡ್ಡು ಮತ್ತು 31ನೇ ಕಂತು ಎಂದರೆ ಅದು ಏಪ್ರಿಲ್ ತಿಂಗಳ ದುಡ್ಡು. ಈ 2 ತಿಂಗಳ ಬಾಕಿ ಹಣವನ್ನು ಒಟ್ಟಿಗೆ ಕ್ಲಿಯರ್ ಮಾಡಲು ಸರ್ಕಾರ ಈಗ ಮುಂದಾಗಿದೆ. ಇದಕ್ಕೆ ಪೂರಕವಾಗಿ ಹಣಕಾಸು ಇಲಾಖೆಯಿಂದ ಸುಮಾರು 5,000 ಕೋಟಿ ರೂಪಾಯಿ ಭಾರಿ ಮೊತ್ತದ ಹಣವನ್ನು ಈಗ ಆಲ್ರೆಡಿ ರಿಲೀಸ್ ಮಾಡಲಾಗಿದೆ. ಹಣಕಾಸು ಇಲಾಖೆಯಿಂದ ಫಂಡ್ ರಿಲೀಸ್ ಆಗಿರುವುದರಿಂದ ಇನ್ನು ಮುಂದೆ ಯಾವುದೇ ಹಣದ ಕೊರತೆ ಇರುವುದಿಲ್ಲ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆಗೆ ಸದ್ಯಕ್ಕೆ ಯಾವುದೇ ದೊಡ್ಡ ಪ್ರಾಬ್ಲಮ್ ಇರುವುದಿಲ್ಲ ಎಂದು ಸರ್ಕಾರ ಖಚಿತಪಡಿಸಿದೆ. ಬಜೆಟ್ನಲ್ಲಿ ಈ ಯೋಜನೆಗಾಗಿ ಸಾಕಷ್ಟು ಹಣವನ್ನು ಕಾಯ್ದಿರಿಸಲಾಗಿದ್ದು ತಾಂತ್ರಿಕ ಪ್ರಕ್ರಿಯೆ ಮುಗಿದ ತಕ್ಷಣ ಎಲ್ಲರ ಖಾತೆಗೂ ತಲುಪಲಿದೆ. ಹಾಗಾದ್ರೆ ಈ ಹಣ ಯಾವ ಯಾವ ಜಿಲ್ಲೆಗಳಿಗೆ ಮೊದಲ ಹಂತದಲ್ಲಿ ಜಮಾವಾಗುತ್ತಿದೆ ಎಂಬ ಕುರಿತು ನೋಡುವುದಾದರೆ ರಾಜ್ಯದ ಪ್ರಮುಖ ಜಿಲ್ಲೆಗಳಾದ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳು, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಮೈಸೂರು, ಬೆಳಗಾವಿ, ಕಲಬುರಗಿ, ಬಳ್ಳಾರಿ, ಕೊಪ್ಪಳ, ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಸೇರಿದಂತೆ ರಾಜ್ಯದ ನಾನಾ ಜಿಲ್ಲೆಗಳಲ್ಲಿರುವಂತಹ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ಈ ದುಡ್ಡನ್ನು ಜಮಾ ಮಾಡುವ ಪ್ರಕ್ರಿಯೆ ಈಗಾಗಲೇ ಆರಂಭವಾಗಿದೆ. ಹಂತ ಹಂತವಾಗಿ ರಾಜ್ಯದ ಎಲ್ಲ ಜಿಲ್ಲೆಗಳ ಅರ್ಹ ಫಲಾನುಭವಿಗಳ ಅಕೌಂಟ್ಗಳಿಗೂ ಈ ಹಣ ತಲುಪಲಿದೆ. ರಾಜ್ಯದ ಒಟ್ಟು 1,22,00,000 ಗೃಹಲಕ್ಷ್ಮಿ ಫಲಾನುಭವಿಗಳ ಪೈಕಿ ಅರ್ಹತೆ ಹೊಂದಿರುವ ಪ್ರತಿಯೊಬ್ಬ ಮಹಿಳೆಗೂ ಈ ಯೋಜನೆಯ ಲಾಭ ಸಿಗಲಿದೆ. ಒಂದು ಜಿಲ್ಲೆಯ ಪ್ರಕ್ರಿಯೆ ಮುಗಿಯುತ್ತಿದ್ದಂತೆ ಮತ್ತೊಂದು ಜಿಲ್ಲೆಗೆ ಹಣ ವರ್ಗಾವಣೆಯಾಗುತ್ತಿದೆ. ಈ ಯೋಜನೆಯು ಕೇವಲ ಒಂದು ನಿರ್ದಿಷ್ಟ ಸಮುದಾಯಕ್ಕೆ ಸೀಮಿತವಾಗಿಲ್ಲ. ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ರಿಲೀಸ್ ಆಗುತ್ತಿದ್ದರೂ ಇದು ಕೇವಲ ಮುಸ್ಲಿಂ ಮಹಿಳೆಯರಿಗೆ ಮಾತ್ರವಲ್ಲದೆ ರಾಜ್ಯದ ಪ್ರತಿಯೊಬ್ಬ ಅರ್ಹ ಗೃಹಲಕ್ಷ್ಮಿಗೂ ಅಂದ್ರೆ ರೇಷನ್ ಕಾರ್ಡ್ ಹೊಂದಿದ್ದು ಗೃಹಲಕ್ಷ್ಮಿ ಯೋಜನೆಗೆ ಯಶಸ್ವಿಯಾಗಿ ಅರ್ಜಿ ಸಲ್ಲಿಸಿ ಅನುಮೋದನೆ ಪಡೆದಿರುವ ಎಲ್ಲ ವರ್ಗದ ಎಲ್ಲ ಧರ್ಮದ ಮಹಿಳೆಯರ ಅಕೌಂಟ್ಗಳಿಗೂ ಈ 4,000 ರೂಪಾಯಿ ಜಮಾವಾಗಲಿದೆ. ಮುಂದಿನ 15 ದಿನಗಳೊಳಗಾಗಿ ನಿಮ್ಮ ಖಾತೆಗಳಿಗೆ ಒಂದಾದ ಮೇಲೊಂದರಂತೆ ಈ ಕಂತುಗಳ ಹಣ ಜಮಾವಾಗುತ್ತಾ ಹೋಗುತ್ತದೆ. ನೀವು ನಿಮ್ಮ ಮೊಬೈಲ್ನಲ್ಲಿಯೇ ಆಹಾರ ಇಲಾಖೆಯ ಆಪ್ ಅಥವಾ ಡಿಬಿಟಿ ಕರ್ನಾಟಕ ಆಪ್ ಮೂಲಕ ನಿಮ್ಮ ಸ್ಟೇಟಸ್ ಚೆಕ್ ಮಾಡಿಕೊಳ್ಳಬಹುದು. ಹಾಗಾದ್ರೆ ಸ್ನೇಹಿತರೆ, ಈ ಒಂದು ಮಹತ್ವದ ಮಾಹಿತಿಯನ್ನು ರಾಜ್ಯದ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೂ, ನಿಮ್ಮ ಮನೆಯಲ್ಲಿರುವ ತಾಯಂದಿರಿಗೂ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೂ ತಪ್ಪದೆ ಶೇರ್ ಮಾಡಿ. ಯಾಕಂದ್ರೆ ಅವರಿಗೂ ಕೂಡ ಇದರ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತದೆ. ಯಾವ ಯಾವ ಕಂತಿನ ಹಣ ಬರ್ತಾ ಇದೆ, ಯಾವ ಕಂತು ಪೆಂಡಿಂಗ್ ಇದೆ, ಸರ್ಕಾರ ಯಾವ ತಿಂಗಳ ಹಣವನ್ನು ಈಗ ಕ್ಲಿಯರ್ ಮಾಡ್ತಾ ಇದೆ ಮತ್ತು ಹಣ ಬರದೇ ಇದ್ದರೆ ಅದಕ್ಕೆ ಏನು ಕಾರಣ ಇರಬಹುದು ಎಂಬ ಕನ್ಫರ್ಮೇಷನ್ ಅವರಿಗೂ ಸಿಗುತ್ತದೆ. ನಿಮ್ಮ ಒಂದು ಶೇರ್ನಿಂದ ಎಷ್ಟೋ ಜನ ಮಹಿಳೆಯರ ಆತಂಕ ದೂರ ಆಗಬಹುದು. ಹಾಗಾಗಿ ಪ್ರತಿಯೊಬ್ಬರಿಗೂ ಈ ವಿಷಯ ತಲುಪುವಂತೆ ವಾಟ್ಸ್ಆಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ.
ಹಾಗೆಯೇ ನಮ್ಮ ರೈತನ ಮಿತ್ರ ಚಾನೆಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲೇ ಇರುವ ನೋಟಿಫಿಕೇಶನ್ ಬೆಲ್ ಅನ್ನು ಆಲ್ ಅಂತ ಸೆಟ್ ಮಾಡಿಕೊಳ್ಳಿ. ನೀವು ಮಾಡುವ ಒಂದು ಸಬ್ಸ್ಕ್ರೈಬ್ ನಮಗೆ ಇಂತಹ ಇನ್ನೂ ಅನೇಕ ಉಪಯುಕ್ತ ಮತ್ತು ನೈಜ ಮಾಹಿತಿಗಳನ್ನ ಹಾಗೂ ಸರ್ಕಾರದ ಯೋಜನೆಗಳ ನೈಜ ಅಪ್ಡೇಟ್ಗಳನ್ನ ಯಾವುದೇ ಸುಳ್ಳು ಸುದ್ದಿಗಳಿಲ್ಲದೆ ನಿಮ್ಮ ಮುಂದೆ ತರಲು ತುಂಬಾ ದೊಡ್ಡ ಪ್ರೇರಣೆ ಮತ್ತು ಸಪೋರ್ಟ್ ನೀಡಿದ ಹಾಗಾಗುತ್ತದೆ. ಇವತ್ತಿನ ಈ ಮಾಹಿತಿಯನ್ನು ಯಾವುದೇ ಗೊಂದಲವಿಲ್ಲದೆ ಪೂರ್ತಿಯಾಗಿ ಕೇಳಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.